ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಕನಸು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಶಾಪಿಂಗ್ ಜೊತೆ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ತೋರಿಸ್ತಾ ಇದ್ದೀನಿ. ಅಂದರೆ ನಾನು ರಕ್ಷಾಬಂಧನ್ಗೆ ಹಾಗೆ ಫ್ರೆಂಡ್ಶಿಪ್ ಡೇಗೆ ಬ್ಯಾಂಡ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಅದ್ರ ಜೊತೆಗೆ ಸೆಲೆಬ್ರೇಷನ್ ಕೂಡ ಇರುತ್ತೆ. ಮೊದಲಿಗೆ ನಾವು ಹೋಗಿದ್ದು, ನಾನು ಕೆಂಗೇರಿಗೆ ಕುಸುಮನ್ನು ಕರ್ಕೊಬರೋಣ ಅಂತ. ಅಂದರೆ ನನ್ನ ಬೆಸ್ಟ್ ಫ್ರೆಂಡ್ ಕುಸು ಗೊತ್ತಲ್ಲ ನಿಮಗೆಲ್ಲರಿಗೂ. ಸೊ ಅಲ್ಲಿ ಅವರು ಶಾಪ್ ಆಪೋಸಿಟೇ ಫಿಶ್ ಟ್ಯಾಂಕ್ ಇದೆ ಕೆಂಗೇರಿಲಿ. ಸೊ ತುಂಬ ಚೆನ್ನಾಗಿತ್ತು. ಫಿಶಸ್ಸು ಮತ್ತು ಗಿಫ್ಟ್ ಐಟಮ್ಸು, ಬರ್ಡ್ಸ್ ಎಲ್ಲ ಇತ್ತು. ಸೊ ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ನೋಡಿ, ತುಂಬ ಚೆನ್ನಾಗಿದ್ದಾವೆ. ನನಗಂತೂ ತುಂಬ ಇಷ್ಟ ಆಯಿತು ಅಲ್ಲಿರೋ ಫೈಟರ್ಸ್ ಫಿಶಸ್ಸು. ಸೊ ಇವರು ಓನರು. ಸೊ ನನ್ನ ಫ್ರೆಂಡ್ ಅಲ್ಲಿ ಹೇಳ್ತಿದ್ಲು ಅವಳು ನನಗೆ ಯೂಟ್ಯೂಬರ್ ಅಂತ. ಅಂದರೆ ನಾನು ಅಷ್ಟೊಂದು ಇನ್ನೂ ಫೇಮಸ್ ಯೂಟ್ಯೂಬರ್ ಅಲ್ಲ ಸದ್ಯಕ್ಕೆ, ಇನ್ನೂ ಒಂದೊಂದೇ ಮೆಟ್ಲು ಹತ್ತುತ್ತಾ ಇದ್ದೀವಿ. ಸೊ ಎಲ್ಲರ ಆಶೀರ್ವಾದ ಇರಲಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ. ಏನು ಅದೇ ಗಿಫ್ಟಿಂಗ್ ಇದಾ ಇವೆಲ್ಲ? ಏನು ತಗೋತಿದ್ದೀರಾ? ಅದು ತಗೊಡ್ತೀರಾ? ಚೆನ್ನಾಯ್ತಲ್ಲ ಅದು. ತಗೊಂಡೆ ಫಿಶಸ್ದೆಲ್ಲ. ಎಷ್ಟಿದೆಲ್ಲ ರೇಂಜ್ ಎಲ್ಲ? ಎಷ್ಟು? 350ನಾ? ವೀರ್ಯನೇ ಆಗಿಲ್ಲ ಅಲ್ಲಿ ಡಬ್ಬ. ಆದರೂ ಬೇಕು ಅಂದರೆ ನೋಡಿ, ಕೆಂಗೇರಿ ತರಕಾರಿ ರೋಡ್ ಬರುತ್ತಲ್ಲ, ಅಲ್ಲಿ ಸಿಗುತ್ತೆ. ಎಲ್ಲಿ ಬರುತ್ತೆ ಅಂತ ಅಂದರೆ ಕೆಂಗೇರಿ ಸ್ಕ್ಯಾನಿಂಗ್ ಸೆಂಟರ್ ಬರುತ್ತಲ್ಲ, ಅದೇ ರೋಡಲ್ಲಿದೆ. ಹೊಸ್ದಾಗಿ ಓಪನ್ ಮಾಡಿದ್ದಾರೆ. ಸೊ ಅವ್ರಿಗೆ ಹೆಲ್ಪ್ ಮಾಡಲಿ ಅಂತ ನಾನು ತೋರಿಸ್ತಿದ್ದೀನಿ ಅಷ್ಟೇ, ಯಾವುದೇ ಪ್ರಮೋಷನ್ ವೀಡಿಯೋ ಅಲ್ಲ. ಸೊ ಇದಾದಮೇಲೆ ನಾವು ಶಾಪರ್ ಚಾಯ್ಸ್ಗೆ ಹೋದೋ, ಹೊಯ್ಸಳ ಸರ್ಕಲ್ಲು. ಸೊ ಅಲ್ಲಿ ಬ್ಯಾಂಡ್ಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಲಾಸ್ಟ್ ಇಯರ್ ಎಲ್ಲ ನಾವು ಅಲ್ಲೇ ಪರ್ಚೇಸ್ ಮಾಡಿದ್ದು. ಸೊ ಅಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಹೋದೋ, ಬಟ್ ಈ ಇಯರ್ ಅಲ್ಲಿ ಫ್ರೆಂಡ್ಶಿಪ್ ಬ್ಯಾಂಡೇ ಇಟ್ಟಿರಲಿಲ್ಲ. ಸೊ ಅದು ಬಿಟ್ಟು ಬೇರೆ ಎಲ್ಲ ಅಂದರೆ ಗಿಫ್ಟ್ ಐಟಮ್ಸ್ ಎಲ್ಲ ಇತ್ತಲ್ಲ, ಅದನ್ನು ಪರ್ಚೇಸ್ ಮಾಡ್ತಿದ್ರು. ನಾನೇನು ಪರ್ಚೇಸ್ ಮಾಡಲಿಲ್ಲ ಅಲ್ಲಿ. ಕುಸು ತೊಗೊಂಡ್ಲು. ನನ್ನ ಕೀ ಬಂಚ್ ಏನಾರ ಚೆನ್ನಾಗಿರುತ್ತಾ ಅಂತ ನೋಡ್ತಾ ಇದ್ದೆ ತೊಗೊಳ್ಳೋಣ ಅಂತ. ಬಟ್ ಯಾವುದೋ ಅಷ್ಟು ಇಷ್ಟ ಆಗಲಿ, ತುಂಬ ದೊಡ್ಡದಿತ್ತು. ನನಗೆ ಗಾಡಿ ಕೀಗೆ ಅಷ್ಟು ದೊಡ್ಡದು ಬೇಡ ಅಂತ ಏನು ಪರ್ಚೇಸ್ ಮಾಡಲಿಲ್ಲ. ಅವಳು ಫ್ರೆಂಡ್ಶಿಪ್ ಡೇಗೆ ಏನು ಗಿಫ್ಟ್ ಕೊಡೋದು ಅಂತ ಎಲ್ಲ ಸ್ಕೆಚ್ ಆಗ್ತಾಯಿದ್ಲು. ಸೊ ನನಗೆ ಫಿಶ್ಶು ಲಾಸ್ಟ್ ಇಯರೇ ಕೊಡಿಸ್ಬೇಕು ಅಂತ ಕೇಳಿದ್ಲು. ಬಟ್ ನನಗೆ ಫಿಶ್ ಬೇಡ ಅಂತ ಹೇಳಿದ್ದೆ. ಯಾಕೆಂದರೆ ನಾವು ಮನೆಯಲ್ಲಿರೋದಿಲ್ಲ. ಫುಡ್ ಹಾಕಿದ್ರೆ ಅಂದರೆ ತುಂಬ ದಿನ ಊರಿಗೆಲ್ಲ ಹೋದರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೇನಾರು ಪ್ರಾಬ್ಲಮ್ ಆಗಿ ಸತ್ತೋದ್ರೆ ಅಂತ ನನಗೆ ಭಯ. ಸೊ ಫಿಶ್ಶು ಸಾಕೋಕ್ಕೆ ಅದಕ್ಕೆ ಬೇಡ ಅಂತ ಹೇಳಿದ್ದೆ. ಆದರೂ ಈ ಇಯರ್ಸ್ ಕೊಡಿಸ್ತೀನಿ ಅಂತ ಹೇಳಿದ್ದಾಳೆ, ನೋಡೋಣ. ಸೊ ಅಲ್ಲಿರೋ ತುಂಬ ಗಿಫ್ಟು ಎಲ್ಲ ತುಂಬ ಚೆನ್ನಾಗಿತ್ತು. ಅವಳು ಇದು ಒಂದೊಂದು ತೊಗೊಂಡು ಇದು ಬೇಕಾ ಅಂತ ಕೇಳ್ತಿದ್ಲು. ಎಲ್ಲನೂ ಕೊಡಿಸೋ ಥರ. ಆದರೂ ಫ್ರೆಂಡ್ಶಿಪ್ ಡೇಗೆ ಅವಳೊಂದು ಗಿಫ್ಟ್ ಕೊಡ್ತಾಳೆ. ಬಟ್ ನಾನು ಈ ಇಯರ್ ಅವಳಿಗೇನು ಕೊಡಿಸ್ತಾ ಇಲ್ಲ. ಸೊ ಅವಳು ಮಾತ್ರ ನನಗೆ ಗಿಫ್ಟ್ ಮಾಡ್ತಾಳೆ. ಆದರೆ ಏನು ಅಂತ ಕಾದು ನೋಡಬೇಕು. ಗ್ರೀಟಿಂಗ್ಸ್ ಕಾರ್ಡ್. ಎಷ್ಟು ದೊಡ್ಡದಾಗೈತೆ ನಾನು. ಸೊ
ಸೊ ಅಲ್ಲಿ ನಮ್ಗೆ ಏನು ಇಷ್ಟ ಬಂತೋ ಅದನ್ನು ತೊಗೊಂಡು, ಅಂದರೆ ಅವಳು ನನ್ನ ಮುಂದೆ ಯಾವುದೂ ಗಿಫ್ಟು ತೊಗೊಳ್ಲಿಲ್ಲ. ಸೊ ಆಮೇಲೆ ಬಂದು ತೊಗೋತಾಳೆ. ಸೊ ಇನ್ನೂ ಬೇರೆ ಬೇರೆ ಶಾಪ್ಗೆಲ್ಲ ಹೋಗಿದ್ದೋ, ಬಟ್ ಅಲ್ಲಿ ಯಾವುದೂ ಏನೂ ಇಷ್ಟ ಆಗಲಿಲ್ಲ. ಮತ್ತು ಈಗ ರಾಖಿ ಹಬ್ಬ ಬರೋದ್ರಿಂದ ನಾನು ರಾಖಿ ಮತ್ತು ಹಾಗೆ ಫ್ರೆಂಡ್ಶಿಪ್ ಬ್ಯಾಂಡು ನೋಡೋಣ ಅಂತ ಮತ್ತೆ ಬೇರೆ ಶಾಪಿಗೆ ಬಂದು, ನಮಗೆ ಫ್ರೆಂಡ್ಶಿಪ್ ಬ್ಯಾಂಡ್ ಅಂದರೆ ನಮಗೆ ನಾರ್ಮಲ್ ಇರೋ ಥರ ಬೇಡ ಅಂತ. ಯಾಕೆ ಅಂದರೆ ಚಿಕ್ಕ ಮಕ್ಕಳು ಕಟ್ಕೊಳ್ಳೋ ಥರ ಬೇಡ, ಮಾಮೂಲಿ ದೊಡ್ಡವರೆಲ್ಲ ಯೂಸ್ ಮಾಡೋ ಥರ ಇರಲಿ ಅಂತ ಹುಡುಕ್ತಿದ್ದೋ. ಅದು ಇದು ತುಂಬ ಕ್ಯೂಟಾಗಿತ್ತು. ತುಂಬ ಕಡೆ ಎಲ್ಲ ಹುಡುಕಿ ಆದಮೇಲೆ ನಾವು ಒಂದು ಕಡೆ ಓಕೆ ಇದೇ ಇರಲಿ ಅಂತ ಹೆಂಗೋ ತೊಗೊಬಿಟ್ಟು, ಲಾಸ್ಟಿಗೆ ಅದು ಬೇಡ ಅಂದ್ಬಿಟ್ಟು ಇಷ್ಟ ಆಗಲಿಲ್ಲ ಅಂತ ಮತ್ತೆ ನಾವು ನಮ್ಮ ಏರಿಯಾಗೆ ಬಂದು ಅಲ್ಲಿ ಚೆನ್ನಾಗಿತ್ತು ತುಂಬ ಡಿಸೈನ್ಸು. ಸೊ ಅಲ್ಲಿ ಪರ್ಚೇಸ್ ಮಾಡಿದ್ದು. ಈ ಕ್ಲಿಪ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನಾನು ಏನೇನು ತೊಗೊಬಂದೆ ಅಂತ ತೋರಿಸ್ತೀನಿ ನೋಡಿ. ತನ್ನಿಂಗೆ ಇದು ಬ್ಯಾಂಡು ಮತ್ತು ಸ್ಪೆಕ್ಸ್ ತೊಗೊಂಡೆ ನಾನು. ಹೇಗಿದೆ, ಅವಳು ಹಾಕಿದ್ರೆ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ಲು. ಇದೊಂದು ಬ್ಯಾಂಡ್ ನೋಡಿ, ಅವಳು ತಲೆಯಲ್ಲಿ ಹಾಕೋದ್ರಂತೂ ಕಿತ್ತಿ ಕಿತ್ತಿ ಎಸಿತಿರ್ತಾಳೆ. ಆದರೂ ಮನೇಲಿ ಇರಲಿ ಕೆಲವೊಂದು ಬ್ಯಾಂಡ್ಸ್ ಅಂತ ತೊಗೊಬಂದಿದ್ದೀನಿ. ಇನ್ನು ಫ್ರೆಂಡ್ಶಿಪ್ ಬ್ಯಾಂಡ್ ಯಾವುದ್ಯಾವ್ದು ತೊಗೊಬಂದೆ ಅಂದರೆ ಇದೊಂದು ಬ್ಯಾಂಡು, ಮತ್ತು ನಾನು ಬೇರೆ ಕಡೆ ಇಷ್ಟ ಆಯಿತು ತೊಗೊಂಡೆ ಅಂತ ಹೇಳಿದ್ನಲ್ಲ, ಅದು ಇದೆರಡು. ಮತ್ತು ಫಸ್ಟು ಪರ್ಚೇಸ್ ಮಾಡಿದ್ದು ಎರಡು ಬೇರೆ ಇದೆ. ಸೊ ಅದೆರಡು ಸಿಂಪಲ್ಲಾಗಿತ್ತು, ಅದ್ರ ಜೊತೆಗೆ ಇದು ಇರಲಿ ಅಂತ ತೊಗೊಂಡಿದ್ದು. ಈ ಬ್ಯಾಂಡ್ ಅಂತೂ ತುಂಬ ಇಷ್ಟ ಆಯಿತು. ಎಷ್ಟು ಕ್ಯೂಟಾಗಿದೆ ಅಲ್ಲ, ಫ್ರೆಂಡ್ಸ್ ಫಾರ್ ಎವರ್. ಸೊ ನಾವಿಬ್ಬರು ಒಂದೇ ಥರ ತೊಗೋತೀವಿ, ಬಟ್ ಅವಳು ಪೇ ಮಾಡ್ತಾಳೆ, ನಂದು ನಾ ಪೇ ಮಾಡ್ತೀನಿ. ಸೊ ಫೈನಲಿ ನಮ್ಮ ಸೆಲೆಬ್ರೇಷನ್ ಹೇಗಿತ್ತು ಅಂತ ತೋರಿಸ್ತೀನಿ ಬನ್ನಿ. ಹಾಯ್ ಪುಟಣಿ, ಹಾಯ್ ಪುಟಣಿ. ಇಲ್ಲಿ 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 ಕೈ ಅನ್ನಿಸ್ತಾ ಬಾಯ್ಲ್ ಒಂಚೂರು ನೀನು ಒಂಚೂರು ಅಳತೆ ತಗೊಡ್ತೀನಿ. ಬಾಯ್ಲ್ ಒಂಚೂರು ಇಲ್ಲಿ ನಾನು ವಿಡಿಯೋಗ್ರಾಫರ್. ನಿಧಾನ ನಿಧಾನ ನಿಧಾನ. ಅಷ್ಟೇ ಒಂದರಲ್ಲೇ 3 ದಾರ, ಒಂದರಲ್ಲೇ 3 ಅದು. ಕಮೆಂಟ್ ಹಾಕ್ಬೇಕು ಅವರು, ಯಾಕೆ ಮ್ಯಾಮ್ ಎರಡೆರಡು ಕಟ್ಟಿದ್ದೀರಿ ಚಿನ್ನ ಮಾಡಬೇಡ ಇರೋ ಲಾಸ್ಟ್ ಒಂದು ವಿಡಿಯೋ ಮಾಡ್ಕೊಂಡು ಚಿನ್ನಮ್ಮ ಹಾಕೋದೆಲ್ಲ ಮಾಡಬೇಡ ಇರೋ ಚಿನ್ನಮ್ಮ ಮಾಡ್ಬೇಕವು ಗೊತ್ತಿಲ್ಲ ನನಗೆ. ಚಿನ್ನಮ್ಮ ಏ ಬರ್ಲೆ ಆ ವಿಡಿಯೋ ಹಾಕಂದಿರ್ತಾರಲ್ಲ ಅಷ್ಟಾದ ಇವಾಗ ಕೈಲಿ. ಪುಟಾಣಿ ಹೋಯ್ತಿಲ್ಲ ನಮ್ಮ ಮಮ್ಮಿ ಕಿತ್ತ ಹೋಯ್ತು ತಕ್ಕನ. ಎಷ್ಟು ಚೆನ್ನಾಗಿ ಆಗ್ತದೆ. ಯಾರ ಬಂದು ಕುಡಿಕೆ ಇರ್ತೀನಿ ಇವತ್ತು ನೀಟ್ ಮಾಡಿಬಿಟ್ಟು ಒಂದು ವಿಡಿಯೋ ಮಾಡಿದ್ರೆ ಆಯಿತು. ಪುಟಾಣಿ ಬಾಯ್ಲ್ ಒಂಚೂರು ಬೇಗ. ನೀ ಪುಟಾಣಿ ಅಲ್ಲ, ಅಳತೆ ಕೊಡೋಕೆ ನೀ ಅಳ್ತಿಬಿಟ್ಟ. ಅಳತೆ ತಗೊಂಡ್ರೆ ನೀನು ಅಳ್ತೀಯ ನೋಡಿ. ನಮ್ಮ ಪುಟಾಣಿ ಇವಾಗ ಹೆಂಗೆ ತಗೋತೀನಿ ಒಂಚೂರು ಹತ್ರ ಹೇಳ್ಕೊಡ್ತೀನಿ. ಅಳತೆ ತಗೋಬೇಕು ಇವಾಗ ಆಲ್ದು ಪುಟಾಣಿದು. ಇಬ್ರು ಹಿಡೀರಿ. ಹಾಂ ಇರೋ ಪುಟಾಣಿ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಚಿನ್ನಿ. ಈಗ ಗಿಫ್ಟ್ ಓಪನ್ ಮಾಡ್ತಾರೆ. ಮೂರು ಜನದ್ದು ಬ್ಯಾಕ್ ಸೈಡ್ ಎಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ಇಗ್ನೋರ್ ಮಾಡಿಬಿಡಿ. ಮಳೆ ಬಂದಿತ್ತು ಅಂದ್ಬಿಟ್ಟು ಬಟ್ಟೆ ಎಲ್ಲ ಹಾಗೆ ತೊಗೊಬಂದು ಹಾಕ್ಬಿಟ್ಟಿದ್ದು. ಸೊ ನಮ್ಮ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ ಕುಸುದು ನಂದು ಸ್ಟಾರ್ಟ್ ಆಗಿ 4 ಇಯರ್ಸು.
ಅವ್ರ ಯಜಮಾನ್ರು ಬಂದು ನನಗೆ 11 ಇಯರ್ಸಿಂದನೂ ಪರಿಚಯ. ಅವರೇ ಮೊದಲು ಫ್ರೆಂಡು, ಅವರಿಂದ ನನಗೆ ಕುಸು ಫ್ರೆಂಡ್ ಆಗಿದ್ದು. ಸೊ ನಮ್ಮದು ಫ್ರೆಂಡ್ಶಿಪ್ ಬಾಂಡಿಂಗ್ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ಯಾವ ಥರ ಸ್ಟ್ರಾಂಗ್ ಅಂತ ಅಂದರೆ ಕೆಲವರೆಲ್ಲ ಅದನ್ನು ಫ್ರೆಂಡ್ಶಿಪ್ನ ಬ್ರೇಕ್ ಮಾಡಬೇಕು ಅಂತ ತುಂಬ ಟ್ರೈ ಮಾಡ್ತಾರೆ. ಸೊ ಆದರೂ ಆ ಫ್ರೆಂಡ್ಶಿಪ್ ಇನ್ನೂ ಹಾಗೆ ಸ್ಟ್ರಾಂಗ್ ಆಗ್ತಾನೇ ಇದೆ. ಸೊ ಹೇಗೆ ಯಾಕೆ ಅಂತ ಏನೂ ಗೊತ್ತಿಲ್ಲ. ಯಾಕೆ ಅವ್ರಿಗೆಲ್ಲ ನಮ್ಮ ಫ್ರೆಂಡ್ಶಿಪ್ ನೋಡಿದ್ರೆ ಹೊಟ್ಟೆ ಹುರ್ಕೋತಾರೆ, ಇಲ್ಲಾಂದರೆ ಯಾಕೆ ಬ್ರೇಕ್ ಮಾಡಬೇಕು ಅಂದ್ಕೋತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಸೊ ಆದರೂ ಓಕೆ, ಎಲ್ಲ ಇಗ್ನೋರ್ ಮಾಡಿ ನಾವಾದರೂ ಇನ್ನೂ ವರ್ಷ ಇನ್ನೂ ಜಾಸ್ತಿ ನಾವು ಇನ್ನೂ ಅಟ್ಯಾಚ್ ಆಗ್ತಾಯಿದ್ದೀವಿ. ಸೊ ಇಷ್ಟ ಆಗಿಲ್ಲ ಅಂದ್ರೆ ಅದನ್ನ ಇಟ್ಕೊಳ್ಳೇಬೇಕು. ನನಗೆ ಕುಸು ಅಂದರೆ ತುಂಬ ಇಷ್ಟ, ಯಾಕೆ ಅಂತ ಗೊತ್ತಿಲ್ಲ. ಸೊ ಎಲ್ಲ ಅವ್ರ ಜೊತೆ ನಾನು ಲೈಫ್ ಲಾಂಗ್ ಇರಬೇಕು ಅಂದ್ಕೊಂಡಿದ್ದೀನಿ. ಹೀಗೆ ಇರ್ತೀವಿ. ನಮ್ಮ ಫ್ರೆಂಡ್ಶಿಪ್ ಮೇಲೆ ಯಾರ ಕಣ್ಣು ಬೀಳದೇ ಇರಲಿ ಅಂತ ಆಶೀರ್ವಾದ ಮಾಡಿ. ಕಣ್ಮುಚ್ಚು ಚಿನ್ನಿ, ಕಣ್ಮುಚ್ಚು, ನಾನು ಕೊಡ್ತೀನಿ. ಕಟ್ ಮಾಡಿ ಕೊಡಲಿಗೊಂಡ ಹಂಗಲ್ಲ. ಅವ್ರು ಹಂಗೆ ಪ್ಯಾಕ್ ಮಾಡಿದ್ದಾರೆ ಅಷ್ಟೇ. ಒಂದು ಚಿರು, ಒಂದು ಪುಟಾಣಿ, ಒಂದು ನೀನು. ಇಲ್ವಾ ಇಲ್ಲಿ ಕೂತು ನಾನು ಬಂದಾಗೆ ತಗೊಳ್ಳಿಲ್ಲ. ಬಂದಾಗೆ ತಗೋಬೇಕು. ಇದು ಅನ್ಸುತ್ತಾ ಸರ್ಪ್ರೈಸ್ ಅನ್ಸುತ್ತಾ? ಚೆನ್ನಾಗಿದೆ, ನನ್ನ ಥರನೇ ಐತೆ. ಉದ್ದಕ್ಕೆ ಇಟ್ಬಿಟ್ಟಾನೆ ಪುಟಾಣಿ, ಒಂದು ಚಿರು. ನಾನು ಚಿಕ್ಕವನ ಚಿಕ್ಕವನಲ್ಲ, ಚಿರು ಹೈಟ್ ಇದೆ. ಪುಟಾಣಿ ಚಿಕ್ಕವಳು. ನೋಡು ಮಾತಾಡ್ಸೋದು ನೀವು ಒನ್ ಟೈಪಿ. ಆಯ್ತು ತಗೋತೀನಿ, ಇನ್ನೊಂದು ಬಾ ಇಲ್ಲಿ ಹೋಗಿ ಬಾ ಇಷ್ಟ ಆಯ್ತಾ? ಚೆನ್ನಾಗಿದ್ಯಾ? ಬಾ ಬೇಗ. ಚೆನ್ನಾಗಿ ಇಟ್ಕೋ. ಓಕೆ, ಆಯ್ತು ತಗೋತೀನಿ, ಬೋ ಒಂಚೂರು. ಥ್ಯಾಂಕ್ ಯು. ನೋಡು ನೋಡಿ ಇವೆಲ್ಲ ಮಾಡ್ತಿಲ್ಲ ನೀವು. ಸರಿ, ನಮ್ಮ ಫ್ರೆಂಡ್ಶಿಪ್ ನೋಡಿ ಸ್ವಲ್ಪ ಓವರ್ ಅನಿಸ್ಬೋದು, ಆದರೂ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಕೇಕ್ ಸೆಲೆಬ್ರೇಷನ್ ಅಂತ ಹೋಗಿದ್ದಿದ್ದು. ಸೊ ಹೇಗಿದೆ, ಇನ್ನೂ ಒಂದು ಕೇಕ್ ಇದೆ ತೋರಿಸ್ತೀನಿ. ಅದು ತುಂಬ ಕ್ಯೂಟಾಗಿತ್ತು. ಇದೊಂದು ಕೇಕ್ ತುಂಬ ಕ್ಯೂಟಾಗಿದೆ, ಅಂದರೆ ಚಿಕ್ಕದಾಗಿತ್ತು, ಅದು ತುಂಬ ಕ್ಯೂಟಾಗಿತ್ತು. ಸೊ ಫೈನಲಿ ಇವತ್ತಿನ ವ್ಲಾಗ್ ಮುಗಿತಾ ಇದೆ. ಯಾರಿಗೆಲ್ಲ ಇಷ್ಟ ಆಗುತ್ತೆ, ಯಾರಿಗೆಲ್ಲ ಫ್ರೆಂಡ್ಸ್ ಇದ್ದಾರೆ, ಸೊ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ ಅಂತ ಕೇಳ್ಕೊತಾ, ಹಾಗೆ ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ, ನನ್ನ ಸಬ್ಸ್ಕ್ರೈಬರ್ಸು ಪ್ಲೀಸ್ ವಿಡಿಯೋ ಫುಲ್ ನೋಡಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ವಿಡಿಯೋನ ಪೂರ್ತಿ ನೋಡೋದನ್ನ ಮಿಸ್ ಮಾಡಬೇಡಿ.